ಹಲೋ ಎವ್ರಿವನ್, ನನ್ನ ಹೆಸರು ಸಂಧ್ಯಾ ಸುರೇಶ್. ನಾನು ಸರ್ಟಿಫೈಡ್ ಫ್ಯಾಷನ್ ಡಿಸೈನರ್, ಫ್ಯಾಷನ್ ಸ್ಟೈಲಿಸ್ಟ್ ಮತ್ತು ಫ್ಯಾಷನ್ ಕೋಚ್ ಅಟ್ DIIFD ವಿದ್ಯಾರಣ್ಯಪುರ, ಬೆಂಗಳೂರು. ಫ್ಯಾಷನ್ ಅಂದ್ರೇನು? ಫ್ಯಾಷನ್ ಡಿಸೈನಿಂಗ್ ಅಂದ್ರೇನು? ಇದನ್ನು ಯಾರು ಮಾಡ್ತಾರೆ? ನಮ್ಮ ಇಂಡಿಯಾದಲ್ಲಿ ಇದಕ್ಕೆ ವ್ಯಾಲ್ಯೂ ಇದೆಯಾ? ನನಗೆ ಇದಕ್ಕೆ ಸರ್ಟಿಫಿಕೇಟ್ ಸಿಗುತ್ತಾ? ಇದರಲ್ಲಿ ಏನಾದರೂ ಜಾಬ್ ಆಪರ್ಚುನಿಟೀಸ್ ಇದೆಯಾ? ಇದರಲ್ಲಿ ಏನಾದರೂ ಏಜ್ ಲಿಮಿಟ್ಸ್ ಇದೆಯಾ? ಈ ಥರ ಸಾವಿರಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಅಂತಲೇ ನಾನಿವತ್ತು ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಕೊನೆ ತನಕ ಮಿಸ್ ಮಾಡದೆ ನೋಡಿ. ಫಸ್ಟ್ ಟೈಮ್ ಏನಾದರೂ ನೀವು ಈ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಸಹ ಮರಿಬೇಡಿ. ನೀವು ಚಿಕ್ಕ ವಯಸ್ಸಲ್ಲಿ ಓದಿರಬಹುದಲ್ವಾ, ಬೇಸಿಕ್ 3 ಎಸೆನ್ಷಿಯಲ್ಸ್ ಆಫ್ ಅವರ್ ಲೈಫ್: ಫುಡ್, ಕ್ಲೋದಿಂಗ್ ಆ್ಯಂಡ್ ಶೆಲ್ಟರ್. ಸೊ ಕ್ಲೋದಿಂಗ್ ಸೆಕೆಂಡ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಲೈಫ್ ಅಲ್ವಾ? ಸೊ ಫ್ಯಾಷನ್ ಡಿಸೈನಿಂಗ್ ಈಸ್ ಆಲ್ ಅಬೌಟ್ ಕ್ಲೋತ್ಸ್ ಆ್ಯಂಡ್ ಕ್ಲೋತ್ಸ್. ಫ್ಯಾಷನ್ ಡಿಸೈನಿಂಗ್ ಅಂತ ಬರ್ತಿದ್ದಂಗೆ ಎಲ್ರಿಗೂ ಬಟ್ಟೆನೇ ನೆನಪಾಗೋದು. ಯಾರಿಗೆ ಹೊಸ ಥರ ಬಟ್ಟೆ ಬೇಡ? ಯಾರಿಗೆ ಹೊಸ ಡಿಸೈನಲ್ಲಿ ಬಟ್ಟೆಗಳು ಬೇಡ ಹೇಳಿ ಅಲ್ವಾ? ನಾವೆಲ್ಲರೂ ಒಂದು ಈವೆಂಟ್ ಬರ್ತಿದ್ದಂಗೆ, ಮದುವೆ ಇರಲಿ, ಮನೆ ಗೃಹ ಪ್ರವೇಶಗಳಿರಲಿ, ಅಥವಾ ಮನೇಲಿ ಏನೇ ಫಂಕ್ಷನ್ ಇದ್ದರೂ ಸಹ ನಮಗೆ ಹೊಸ ಬಟ್ಟೆ ಬೇಕು. ಈ ಸಲ ಹಾಕಿದ ಬಟ್ಟೆನೇ ನಾವು ಮತ್ತೊಂದು ಸತಿ ಹಾಕೋದಿಲ್ಲ. ಪ್ರತಿ ಸಲನೂ ನಮಗೆ ಹೊಸ ಡಿಸೈನರ್ ಬಟ್ಟೆಗಳೇ ಬೇಕಾಗತ್ತೆ ಅಲ್ವಾ? ಸೊ ಈ ಥರ ಹೊಸ ಬಟ್ಟೆಗಳನ್ನ ಹೊಸ ಡಿಸೈನಲ್ಲಿ ಕ್ರಿಯೇಟ್ ಮಾಡೋರೆ ಫ್ಯಾಷನ್ ಡಿಸೈನರ್ಸ್. ಟೈಲರ್ಸ್ ಸಹ ಮಾಡ್ತಾರಲ್ವಾ? ಫ್ಯಾಷನ್ ಡಿಸೈನರ್ಸ್ಗೂ ಟೈಲರ್ಸ್ಗೂ ಇರೋ ವ್ಯತ್ಯಾಸ ಏನು? ಯಾಕೆ ಟೈಲರ್ಸ್ನ ನಾವು ಫ್ಯಾಷನ್ ಡಿಸೈನರ್ಸ್ ಅಂತ ಕರೆಯೋದಿಲ್ಲ ಅನ್ನೋದಾದರೆ, ನಿಮಗೆ ಯಾವ ಥರ ಬಟ್ಟೆ ಬೇಕೋ ನಿಮ್ಮ ಬಟ್ಟೆನ ತೊಗೊಂಡು ಹೋಗಿ ನಿಮಗೆ ಏನು ಡಿಸೈನ್ ಬೇಕೋ ಆ ಡಿಸೈನ್ನ ನಿಮ್ಮ ಟೈಲರಿಗೆ ಕೊಟ್ಟು ನೀವು ಸ್ಟಿಚ್ ಮಾಡಿಸ್ಕೊಳ್ತೀರಾ. ನೀವು ಹೆಂಗೆ ಹೇಳ್ತೀರೋ ಹಾಗೇ ಹೊಲ್ಕೊಡೋರೆ ಟೈಲರ್ಸ್. ಫ್ಯಾಷನ್ ಡಿಸೈನರ್ಸ್ ಹಾಗಲ್ಲ. ನಿಮ್ಮ ಬಾಡಿ ಟೈಪ್ ಪ್ರಕಾರ, ನಿಮ್ಮ ಕಲರ್ ಪ್ರಕಾರ, ಅಥವಾ ನಿಮ್ಮ ಅಕೇಶನ್ ಪ್ರಕಾರ, ಅಥವಾ ಇವಾಗ ಏನು ಸೀಸನ್ ನಡೀತಿದೆ ಅವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಬಾಡಿ ಟೈಪ್ಗೆ ಯಾವ ಥರ ಡಿಸೈನ್ ಸೂಟ್ ಆಗುತ್ತೆ ಅಂತ ನೋಡಿ ಅವರೇ ಫ್ಯಾಬ್ರಿಕ್ ಸೆಲೆಕ್ಷನ್ ಸಹ ಮಾಡಿ ಅವರೇ ನಿಮಗೆ ಡ್ರೆಸ್ಸು ನಿಮ್ಮ ಬಾಡಿ ಟೈಪ್ ಪ್ರಕಾರ ಡಿಸೈನ್ ಮಾಡಿ ಕೊಡ್ತಾರೆ. ಅವರೇ ಫ್ಯಾಷನ್ ಡಿಸೈನರ್ಸ್. ನಿಮ್ಮ ಟೈಲರ್ಸ್ ಏನು ಮಾಡ್ತಾರೆ? ನೀವು ಹೇಳೋ ಡಿಸೈನ್ನ ಸುಮ್ಮನೆ ಸ್ಟಿಚ್ ಮಾಡಿ ವಾಪಸ್ ಕೊಡ್ತಾರೆ. ಬಟ್ ಡಿಸೈನರ್ಸ್ ಹಾಗೆ ಮಾಡಲ್ಲ. ಆ ಡಿಸೈನ್ ನಿಮಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನೋಡಿ ಫಸ್ಟು ಅವ್ರು ನಿಮ್ಗೊಂದು ಡಿಸೈನ್ ಮಾಡಿ ನಿಮ್ಮೇಲೆ ಒಂದು ಟ್ರಯಲ್ ಮಾಡಿ ಆಮೇಲೆ ಅದನ್ನು ಅವರು ಸ್ಟಿಚ್ ಮಾಡಿಸ್ತಾರೆ. ಸೊ ಇದೇ ಡಿಫ್ರೆನ್ಸು ನಿಮ್ಮ ಟೈಲರ್ಗೂ ಹಾಗೂ ಫ್ಯಾಷನ್ ಡಿಸೈನರ್ಸ್ಗೂ. ಫ್ಯಾಷನ್ ಡಿಸೈನಿಂಗ್ ಈಗ ಟಾಪ್ ಲೆವೆಲಲ್ಲಿ ನಡೀತಾ ಇದೆ ನಮ್ಮ ಇಂಡಿಯಾಲಿ. ಇದಕ್ಕೆ ಹೈಯೆಸ್ಟ್ ಪೇಯ್ಡ್ ವ್ಯಾಲ್ಯೂ ಇದೆ ನಮ್ಮ ಇಂಡಿಯಾಲಿ. ಸೊ ಯಾರು ಬೇಕಾದರೂ ಫ್ಯಾಷನ್ ಡಿಸೈನರ್ಸ್ ಆಗಬಹುದು. ಆದರೆ ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಮತ್ತು ಪ್ಯಾಷನ್ ಇದ್ದರೆ ಮಾತ್ರ ಈ ಫೀಲ್ಡಲ್ಲಿ ನೀವು ಬೆಳೆಯೋದಕ್ಕೆ ಸಾಧ್ಯ. ಈಗ ನನಗೆ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ಯಾವುದೋ ನನ್ನ ಕೆರಿಯರ್ ಚೇಂಜ್ ಮಾಡಬೇಕು ಅನ್ನೋ ಕಾರಣಕ್ಕೂ ನೀವು ಫ್ಯಾಷನ್ ಡಿಸೈನಿಂಗ್ನ ತೊಗೊಳ್ತಾ ಇದ್ದರೆ ಇದು ನಿಮಗೆ ಫ್ಲಾಪ್ ಶೋನೇ ಆಗುತ್ತೆ. ಬಟ್ ನಿಮಗೆ ಈ ಫೀಲ್ಡಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದು ಇದೇ ನನ್ನ ಪ್ಯಾಷನ್ನು, ನಾನು ಇದರಲ್ಲೇ ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಯಾರು ಬೇಕಾದರೂ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಮಾಡ್ಕೋಬಹುದು. ಫ್ಯಾಷನ್ ಡಿಸೈನರ್ಸ್ ಮೇನ್ಲಿ ಅವ್ರಿಗೆ ಅನಲೈಸ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಬಾಡಿ ಟೈಪ್ನ, ನಿಮ್ಮ ಸ್ಕಿನ್ ಟೋನ್ನ ಅನಲೈಸ್ ಮಾಡಿ ನಿಮಗೆ ಸೂಟ್ ಆಗುವಂತಹ ಫ್ಯಾಬ್ರಿಕ್ಸ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ನಿಮಗೆ ಡಿಸೈನ್ ಮಾಡ್ತಾರೆ ಬೇಸ್ಡ್ ಆನ್ ಯುವರ್ ಬಾಡಿ ಟೈಪ್. ಈ ರಿಸರ್ಚನ್ನು ಮಾಡಬೇಕು ಅಂದರೆ ನಿಮಗೆ ಬೇಸಿಕ್ಕಾಗಿ ಫ್ಯಾಬ್ರಿಕ್ ನಾಲೆಡ್ಜ್ ಇರಬೇಕು. ಇನ್ನೊಬ್ಬರು ಕಲರ್ ಟೋನ್ ಅನಲೈಸ್ ಮಾಡೋ ಥರ ಕೇಪಬಿಲಿಟಿ ಇರಬೇಕು. ಇನ್ನೊಬ್ಬರು ಬಾಡಿ ಟೈಪ್ ಏನು ಅಂತ ಅನಲೈಸ್ ಮಾಡುವಂತಹ ಕೇಪಬಿಲಿಟಿ ನಿಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಮಾಡಲೇಬೇಕಾಗತ್ತೆ. ಸೊ ಫ್ಯಾಷನ್ ಡಿಸೈನಿಂಗ್ ಯಾರು ಬೇಕಾದರೂ ಮಾಡ್ಬೋದಾ? ಖಂಡಿತವಾಗ್ಲೂ ಯಾರು ಬೇಕಾದರೂ ಮಾಡ್ಬೋದು, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಗೆ ಅದರಲ್ಲಿ ಪ್ಯಾಷನ್ ಇದ್ದರೆ. ಈಗ ತಾನೇ SSLC ಪಾಸ್ ಆಗಿರೋರು ಸಹ ಫ್ಯಾಷನ್ ಡಿಸೈನಿಂಗ್ನ ಮಾಡ್ಬೋದು. ನೀವು PUC ಡಿಗ್ರಿ ಮಾಡಿದ್ರೂ ಸಹ ನೀವು ಫ್ಯಾಷನ್ ಡಿಸೈನಿಂಗ್ನ ಮಾಡ್ಬೋದು. ಇದಕ್ಕೆ ಮುಂಚೆ ಯಾವುದೇ ತರಹದ ಡಿಗ್ರಿ ಇರಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಬೇಸಿಕ್ ನಾಲೆಜ್ ಇಲ್ಲ ಅಂದರೂ ಸಹ ನೀವು ಫ್ಯಾಷನ್ ಡಿಸೈನಿಂಗ್ನ ಯಾವುದೇ ಏಜಲ್ಲಿ ಬೇಕಾದರೂ ನೀವು ಕಲಿಬಹುದು. ಇದಕ್ಕೆ ಯಾವುದೇ ತರಹದ ಲಿಮಿಟ್ಸ್ ಇರೋದಿಲ್ಲ. ಯಾವುದೇ ಏಜ್ ಲಿಮಿಟ್ಸ್ ಇಲ್ಲದೆ ನೀವು ಫ್ಯಾಷನ್ ಡಿಸೈನಿಂಗ್ನ ಕಲಿಬೋದು. ಎಲ್ಲ ಕಡೆ ಕಲಿಯೋಕ್ಕಾಗತ್ತಾ? ಖಂಡಿತ ಇಲ್ಲ. ನೀವು NIFT ಅಂತ ಕಾಲೇಜಸ್ಗೆ ಹೋದರೆ ಅಲ್ಲಿ ನಿಮಗೆ ಏಜ್ ಲಿಮಿಟ್ಸ್ ಅನ್ನೋದು ಬರುತ್ತೆ. ಬಟ್ ನಿಮಗೆ ಸರ್ಟಿಫೈಡ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸಸ್ ಅಥವಾ ಡಿಪ್ಲೊಮಾ ಕೋರ್ಸಸ್ ಇರುತ್ತಲ್ಲ, ಅಲ್ಲಿ ಖಂಡಿತವಾಗ್ಲೂ ನೀವು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ನೀವು ಮಾಡಬಹುದು. ಎಸ್ಪೆಷಲಿ ಹೇಳಬೇಕಂದ್ರೆ ನಮ್ಮ DIIFD ಅಲ್ಲಿ ಯಾವುದೇ ಥರದ ಏಜ್ ಲಿಮಿಟ್ ಇರೋದಿಲ್ಲ. ನೀವು SSLC ಮಾಡಿದರೂ ನಿಮಗೆ ಸರ್ಟಿಫಿಕೇಟ್ ಒಂದಿದ್ದರೆ ಸಾಕು, ನೀವು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ನಾವು ಫ್ಯಾಷನ್ ಡಿಸೈನಿಂಗ್ ಕೇವಲ ನಿಮಗೆ 3 ಮಂತ್ಸಲ್ಲಿ ಕಂಪ್ಲೀಟಾಗಿ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ನಿಮಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ನಾವು ಕಲಿಸ್ಕೊಡ್ತೀವಿ. ಇದು ಯಾವುದೇ ಥರದ ಏಜ್ ಲಿಮಿಟ್ ಇರೋದಿಲ್ಲ. ಆ್ಯಂಡ್ ಯಾರು ಇವಾಗಿನ್ನೂ ಫ್ಯಾಷನ್ ಡಿಸೈನಿಂಗ್ನ ಕಲಿಬೇಕು ಅಂತ ಆಸೆ ಪಡ್ತಿದ್ದಾರೆ, ಜಸ್ಟ್ ಆಸ್ಪಿರೆಂಟ್ ಆಗಿರ್ತಾರೆ, ಇವಾಗಿನ್ನೂ ಸ್ಟೂಡೆಂಟ್ಸ್ ಆಗಿರ್ತಾರೆ, ಅಥವಾ ಈಗಿನ್ನೂ ಮಗು ಆಗಿದೆ, ನನಗೆ ಕೆರಿಯರ್ ಚೇಂಜ್ ಮಾಡಬೇಕು ಅನ್ನೋ ಹೆಣ್ಮಕ್ಳು ಇರ್ತಾರೆ, ಅವರು ಸಹ ಫ್ಯಾಷನ್ ಡಿಸೈನಿಂಗ್ನ ಇಲ್ಲಿ ಬಂದು ಕಲಿಬೋದು. ಸೊ ನೀವು ಫ್ಯಾಷನ್ ಡಿಸೈನಿಂಗ್ ಕಲಿತಾದ್ಮೇಲೆ ಏನು ಮಾಡೋದು? ಇದಕ್ಕೆ ನಂಗೆ ಸರ್ಟಿಫಿಕೇಟ್ ಸಿಗುತ್ತಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲೇ ನಿಮಗೆ ಸರ್ಟಿಫಿಕೇಟ್ ಸಹ ಸಿಗುತ್ತೆ. ನೀವು ಏನಾದರೂ ಜಾಬ್ಗೆ ಟ್ರೈ ಮಾಡ್ತಿದ್ರೆ ಇವನ್ ನೀವು ಜಾಬ್ ಸಹ ಮಾಡ್ಬೋದು. ಎನಿ ಬೊಟಿಕ್ಸಲ್ಲಿ ಆಗಿರ್ಬೋದು ಅಥವಾ ಯಾವ ಫ್ಯಾಷನ್ ಬ್ರ್ಯಾಂಡ್ಸಲ್ಲಿ ಆಗಿರ್ಬೋದು, ನಿಮಗೆ ಇವನ್ ಜಾಬ್ ಆಪರ್ಚುನಿಟೀಸ್ ಸಹ ಸಿಗುತ್ತೆ.
ಸೊ ನೀವು ಫ್ಯಾಷನ್ ಫೀಲ್ಡಲ್ಲೇ ಮುಂದುವರಿಬೇಕು ಅಂತ ಇರೋರು, ನೀವು ನಿಮ್ಮದೇ ಒಂದು ಸ್ವಂತ ಬೊಟಿಕ್ ಸ್ಟಾರ್ಟ್ ಮಾಡಬೇಕು ಅಥವಾ ನನ್ನದೇ ಒಂದು ಸ್ವಂತ ಫ್ಯಾಷನ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಬೇಕು, ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತಾ ಅಂತ ಅಂದ್ಕೊಂಡಿರೋರು ಸಹ ನೀವು ಒಂದು ಫ್ಯಾಷನ್ ಬ್ರ್ಯಾಂಡ್ನ ಶುರು ಮಾಡುವಂತಹ ನಾಲೆಡ್ಜು ನಾವು ನಿಮಗೆ ಕೊಡ್ತೀವಿ ವಿದಿನ್ 3 months ಆಫ್ ಟೈಮ್. ಸೊ ಇದರಲ್ಲಿ ನಿಮ್ಗೆ ಯಾವುದೇ ತರಹದ ಕನ್ಫ್ಯೂಷನ್ಸ್ ಇರೋದಿಲ್ಲ. ನೀವು ಬೇಸಿಕ್ಸಿಂದನೇ ಕಲಿತಾ ಹೋಗ್ತೀರಾ. ಪ್ರಿಯರ್ ನಾಲೆಜ್ ಏನೂ ಅದರ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಇದ್ರ ಬೇಸಿಕ್ ನಾಲೆಡ್ಜ್ ಇಲ್ಲದೆ ಹೋದರೂ ಸಹ ನಾವು ನಿಮಗೆ ಬೇಸಿಕ್ಕಿಂದನೇ ಕಲಿಸ್ಕೊಡೋದ್ರಿಂದ ನಿಮ್ಗೆ ಅದರದ್ದು ಪ್ರಿಯರ್ ನಾಲೆಡ್ಜ್ ಅವಶ್ಯಕತೆ ಇರೋದಿಲ್ಲ. ಸೊ ನಿಮಗೆ ಇನ್ನೂ ಇದ್ರ ಬಗ್ಗೆ ಫ್ಯಾಷನ್ ಡಿಸೈನಿಂಗ್ ಡಿಗ್ರಿ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಗೆ ಇನ್ನೂ ಏನಾದರೂ ಕಲಿಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ನಿಮಗೆ ಇನ್ನೂ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಬಿಕಾಸ್ ಇದು ವೀಡಿಯೋ ತುಂಬ ದೊಡ್ಡದಾಗ್ತಿದೆ. ಬಟ್ ಯಾರಿಗಾದರೂ ಫ್ಯಾಷನ್ ಡಿಸೈನಿಂಗ್ ನಾನು ಕಲಿಬೇಕು 3 monthsಲ್ಲೇ ಕಲಿತೀನಿ, ಅಥವಾ ನಾನು ವಿದ್ಯಾರಣ್ಯಪುರದಲ್ಲಿ ಎಲ್ಲರೂ ಹತ್ತಿರದಲ್ಲಿದ್ದೀನಿ, ಲೈಕ್ ಮಲ್ಲೇಶ್ವರಂ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ಸಹಕಾರ ನಗರ್, ಅಥವಾ ಇಲ್ಲೇ ಹತ್ತಿರದಲ್ಲಿ ದೊಡ್ಡಬೊಮ್ಮಸಂದ್ರ, ಚಿಕ್ಕಬೊಮ್ಮಸಂದ್ರ, ನಿಯರ್ ಬೈ ಎಲ್ಲೆಲ್ಲಿ ಇರ್ತಿರೋ ನಿಮಗೆ ವಿದ್ಯಾರಣ್ಯಪುರ ನಿಯರೆಸ್ಟ್ ಲೊಕೇಶನ್ ಆಗುತ್ತೆ. ನೀವು ವಿದ್ಯಾರಣ್ಯಪುರಕ್ಕೆ ಬಂದು ಕಲಿಬೋದು. ಇಲ್ಲ ನಾನು ತುಂಬ ದೂರ ಇದ್ದೀನಿ, ಬೇರೆ ಊರಲ್ಲಿದ್ದೀನಿ, ನಾನು ಹೇಗೆ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಂತ ಕೇಳೋದಾದರೆ ನಿಮಗೆ ಆನ್ಲೈನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಸಹ ಇರುತ್ತೆ. ನೀವು ಆನ್ಲೈನಲ್ಲಿ ಫ್ಯಾಷನ್ ಡಿಸೈನಿಂಗ್ನ ಕಲಿಬಹುದು. ವಿದಿನ್ 3 months ಆಫ್ ಟೈಮ್ ನಿಮಗೆ ಫ್ಯಾಷನ್ ಡಿಸೈನಿಂಗ್ನ ಕಲಿಸ್ಕೊಟ್ಟು ನಿಮಗೆ ಸರ್ಟಿಫಿಕೇಟ್ ಸಹ ಪ್ರೊವೈಡ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಕೋರ್ಸ್ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಹೆಚ್ಚು ಫ್ಯಾಷನ್ ಡಿಸೈನಿಂಗ್ ವೀಡಿಯೋಗಳನ್ನ ನಿಮಗೆ ಮಾಡ್ತಾ ಇರ್ತೀನಿ. ಸೊ ಈ ಫಸ್ಟ್ ವೀಡಿಯೋಗೆ ನಿಮ್ಮ ಲೈಕ್ಸ್ ಇರಲಿ, ಹಾಗೆ ಶೇರ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಯಾರ್ಯಾರಿಗೆ ಫ್ಯಾಷನ್ ಡಿಸೈನಿಂಗಲ್ಲಿ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವು ಸಹ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಆದಷ್ಟು ಬೇಗ ಮುಗಿಸಿ ನಿಮ್ಮ ಸ್ವಂತ ಬೊಟಿಕ್ ಅಥವಾ ನಿಮ್ಮ ಒಂದು ಹೊಸ ಫ್ಯಾಷನ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋದಕ್ಕೆ ರೆಡಿಯಾಗಿ. ತಿಳಿದ್ರೆ ಮತ್ತೆ ಇನ್ನೊಂದು ವೀಡಿಯೋಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.